ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ಬಿಟ್ಟು ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಈ ದಿನ ಪೊಂಗಲ್ ಮಾಡ್ತಾಯಿದ್ದೀನಿ, ಹಾಗೆ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕುಕ್ಕರ್ಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿದ್ದೀನಿ, ಹಾಗೆ ಈಗ ನೆನೆಸಿದ ಹೆಸರುಬೇಳೆಯನ್ನು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಏಕೆಂದರೆ ಬೇಳೆ ಚೆಂದವಾಗಿ ಬೇಯುತ್ತೆ. ಅದರಿಂದ ಅರಿಶಿಣ ಹಾಕಿಬಿಟ್ರಂತೂ ಎಲ್ಲ ಬೇಳೆಗಳು ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಪೊಂಗಲ್ ಅಂದರೆ ಜೀರಿಗೆ ಇರಲೇಬೇಕಲ್ವಾ, ಅದರಿಂದ. ಹಾಗೆ ಒಂದೆರಡು ಹಸಿಮೆಣಸಿನಕಾಯನ್ನು ಮಧ್ಯದಲ್ಲಿ ಸೀಳ್ಬಿಟ್ಟು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕಿದ್ದ ವಸ್ತುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೆಲ್ಲ ಪೊಂಗಲ್ಗೆ ಸಿಹಿ ಪೊಂಗಲ್, ಖಾರ ಪೊಂಗಲ್, ಸಿಹಿ ಪೊಂಗಲ್ ಕಾಂಬಿನೇಷನ್ ಮಾಡ್ತಾಯಿದ್ದೆ. ಈಗ ಎಲ್ಲ ಮದುವೆಗಳಲ್ಲೂ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದಾರೆ. ಅದರ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ ಕೊಡುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಏನಾದರೂ ಪೊಂಗಲ್ ಮಾಡುವಾಗಲೆಲ್ಲ ಇದನ್ನೇ ಮಾಡ್ಕೊಂಡು ತಿನ್ನೋಣ ಅನಿಸ್ತಾ ಇರುತ್ತೆ. ಪಕ್ಕದಲ್ಲಿ ನಾನು ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಎಲ್ಲರೂ ಟೊಮೊಟೊ ಗೊಜ್ಜು ಮಾಡ್ತಾರಲ್ವಾ, ಹಾಗೆಯೇ ನಾನು ಮಾಡಿದ್ದು. ಒಂದು ಪಾತ್ರೆಗೆ ಅಂದರೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಏನೇನು ವಸ್ತುಗಳು ಬೇಕು ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆ ಪಕ್ಕದಲ್ಲಿ ಕುಕ್ಕರ್ನ ಮುಚ್ಚಿಟ್ಟು ಅದನ್ನು ಕೂಗೋದಕ್ಕೆ ಬಿಟ್ಟಿದ್ದೀನಿ. ಟೊಮೊಟೊ ಗೊಜ್ಜಿಗೆ ನಾನು ಎಣ್ಣೆ ಹಾಕಿದ್ದೆ ಮೊದಲೇ. ಈಗ ಸಾಸಿವೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಕುಕ್ಕರ್ನಲ್ಲಿ ಪೊಂಗಲ್ ಇಟ್ಟಿದ್ದೀನಲ್ವಾ, ಅದು ಒಂದು 3 ಸರ್ತಿ ಕುಗ್ಬೇಕಾಗಿದೆ. ಈಗ ನಾನು ಸಾಸಿವೆ ಮತ್ತು ಜೀರಿಗೆ ಎಲ್ಲವನ್ನು ಹಾಕಿದ ಮೇಲೆ ಎಲ್ಲವನ್ನು ಹರಡ್ತಾ ಇದ್ದೀನಿ. ಏಕೆಂದರೆ ಎಣ್ಣೆ ಆ ಕಡೆ ಈ ಕಡೆ ಹೋಗಿರುತ್ತಲ್ವಾ, ಅದರಿಂದ ಸಾಸಿವೆ ಜೀರಿಗೆನೂ ಸಹ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಚಟಪಟ ಅಂತ ಸೌಂಡ್ ಬರಲಿ ಅಂತ ಹೇಳಿ ಹರಡ್ತಾ ಇದ್ದೀನಿ. ಆ ಥರ ಸೌಂಡ್ ಬಂದ ಮೇಲೆ ನಾನು ಈರುಳ್ಳಿಯನ್ನು ಸಣ್ಣವಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಹಾಗೆ ಆ ಕಡೆ ಈ ಕಡೆ ಆರತ್ತೆ ಅಂತ ಹೇಳಿ ಒಂದು ತಟ್ಟೆಯನ್ನು ಮುಚ್ಚಿ ಈರುಳ್ಳಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಪೊಂಗಲ್ ಸಹ ಒಂದು ಸರ್ತಿ ಕೂಗಿದೆ. ಈಗ ನಾನು ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅಡುಗೆಗಳಿಗೆ ಹಿಂಗನ್ನು ಬಳಸಿದಾಗ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ. ಪೊಂಗಲ್ ಮತ್ತೆ ಮತ್ತೆ ಕೂಗ್ತಾ ಇದೆ. ಪೊಂಗಲ್ಗೆ ಇಟ್ಟಿರುವ ಕುಕ್ಕರ್ ಮತ್ತೆ ಮತ್ತೆ ಕೂಗ್ತಾ ಇದೆ. ಹಾಗೆ ನಾನು ಈರುಳ್ಳಿ ಹಿಂಗು ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಒಂದು 3 ಕಡ್ಡಿ ಕರಿಬೇವು ಗಿಡದಲ್ಲಿ ಕಿತ್ಕೊಂಡು ಬಂದು ಆ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ತಟ್ಟೆ ಮುಚ್ಚಿ ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಕಾಫಿ ಟೈಮ್. ಕಾಫಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನನಗಂತೂ ತುಂಬ ಇಷ್ಟ ಆಗುತ್ತೆ. ಆದರೆ ನಾನು ಸ್ವಲ್ಪ ಮಾತ್ರ ಕುಡಿಯೋದು. ಬೆಳಿಗ್ಗೆ ಟೈಮ್ನಲ್ಲಿ ಕಾಫಿ ಕುಡಿತೀವಿ, ಸಾಯಂಕಾಲದಲ್ಲಿ ಟೀ ಕುಡಿತೀವಿ. ಒಂದೊಂದು ಸರ್ತಿ ಮಾತ್ರ ಸಾಯಂಕಾಲದಲ್ಲಿ ಕಾಫಿ ಕುಡಿತೀವಿ. ಸೊ ಈಗ ನಾನು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಾಫಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮಾತ್ರ ಆಗಿರುತ್ತೆ. ಈ ಟೊಮೊಟೊ ಗೊಜ್ಜುದು ಸ್ಟವ್ ಸ್ವಿಚ್ ಆಫ್ ಆಗಿದೆ ಅಂತ ನೀವು ನೋಡ್ತಾ ಇರಬಹುದು. ಈ ಕಾಫಿ ಮಾಡ್ತಾ ಇದ್ದೆ ಅಲ್ವಾ, ಈರುಳ್ಳಿ ಎಲ್ಲ ಸೀದು ಹೋಗುತ್ತೆ ಅಂತ ಹೇಳಿ ಸ್ಟವನ್ನು ಆಫ್ ಮಾಡಿದ್ದೀನಿ. ಕಾಫಿ ಎಲ್ಲ ಕುಡಿದ್ಮೇಲೆ ಮತ್ತೆ ಶುರು ಮಾಡೋಣ ಅಂತ ಹೇಳಿ. ನಾನು ಸ್ವಲ್ಪ ಬೇಗ ಎದ್ದಿರ್ತೀನಲ್ವ ಬೆಳಗ್ಗೆ, ಅದರಿಂದ ನಿಧಾನವಾಗಿ ಬ್ರೇಕ್ಫಾಸ್ಟ್ ತಯಾರಿಸಿದ್ರೂ ಟೈಮ್ ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ. ಈಗ ಕಾಫಿ ಕುಡಿದಾಯಿತು. ಈಗ ಟೊಮೊಟೊ ಗೊಜ್ಜು ಮಾಡೋಣ. ನಾನು ಈಗ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಏಕೆಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಹೇಳಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಮಟನ್ ಸಾಂಬಾರ್ ಪೌಡರ್ನ ತಗೊಂಡು ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಅದನ್ನು ಸೇರಿಸ್ಕೊಳ್ಬಹುದು. ಈ ಮಟನ್ ಸಾಂಬಾರ್ ಪೌಡರನ್ನು ಟೊಮೊಟೊ ಗೊಜ್ಜಿಗೆ ಬಳಸಿದ್ರೆ ತುಂಬ ರುಚಿಯಾಗಿ ಇರುತ್ತೆ. ಹಾಗೆ ನಾನು ಎಲ್ಲವನ್ನ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಟೊಮೊಟೊ ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿರಬೇಕಲ್ವಾ, ಅದರಿಂದ. ಈಗ ಏನೇನು ವಸ್ತುಗಳು ಹರಡಿತ್ತು ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದಾಯಿತು. ಟೊಮೊಟೊ ಗೊಜ್ಜಾಯಿತು, ಅದನ್ನು ಎತ್ತಿಟ್ಟಾದಮೇಲೆ ಈಗ ನಾನು ಪೊಂಗಲ್ಗೆ ಒಗ್ಗರಣೆ ಹಾಕಬೇಕಲ್ವಾ, ಅದರಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಹಾಕ್ಕೊಂಡೆ. ನಂತರ ಇದಕ್ಕೂ ಸಹ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿಯನ್ನು
ಪೀಸ್ ಮಾಡಿ ಇಟ್ಟಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪೊಂಗಲ್ಗೆ ಗೋಡಂಬಿ ಹಾಕಿದ್ರೆ ತುಂಬ ರುಚಿಯಾಗಿ ಇರುತ್ತೆ. ಈಗ ಎಲ್ಲವನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಜೀರಿಗೆಯನ್ನು ನಾನು ಕುಕ್ಕರ್ಗೆ ಪೊಂಗಲ್ ಬೇಯಿಸೋದಕ್ಕೇನೂ ಹಾಕಿದ್ದೀನಿ, ಹಾಗೆ ಟೊಮೊಟೊ ಗೊಜ್ಜಿಗೂ ಹಾಕಿದ್ದೀನಿ, ಮತ್ತು ಈ ಒಗ್ಗರಣೆಗೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಾನು ಎಲ್ಲದಕ್ಕೂ ಹಾಕ್ತಾ ಇದ್ದೀನಿ. ಈಗ ಒಣಮೆಣಸಿನಕಾಯಿಯನ್ನು ನಾನು ಪೀಸ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಸ್ಪೂನ್ನಲ್ಲಿ ತಿರುಗಿಸ್ಕೊಂಡು ಫ್ರೈ ಮಾಡಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪಿನಲ್ಲಿರೋ ಗುಣಗಳಂತೂ ಅಷ್ಟಿಷ್ಟಲ್ಲ. ನಮ್ಮ ಕೂದಲಿಗೆ ತುಂಬ ಸಹಾಯ ಮಾಡುತ್ತೆ, ಕೂದಲು ಬೆಳೆಯೋದಕ್ಕಂತೂ ತುಂಬ ಸಹಾಯ ಮಾಡುತ್ತೆ. ಈಗ ನಾನು ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ. ಹಿಂಗೆ ಸ್ವಲ್ಪ ಖಾಲಿ ಆಗ್ತಾ ಇದೆ, ಅದರಿಂದ ಹೊರಗಡೆಗೆ ಬರ್ತಾ ಇಲ್ಲ, ಅದು ಸ್ವಲ್ಪ ಸ್ವಲ್ಪ ಮಾತ್ರ ಬರ್ತಾ ಇದೆ. ಹಾಗೆ ಇವಾಗ ಎಲ್ಲ ಫ್ರೈ ಆದಮೇಲೆ ಸ್ಟವ್ನ ಸ್ವಿಚ್ ಆಫ್ ಮಾಡಿದ್ದೀನಿ. ಅದೇ ಬಿಸಿಯಲ್ಲಿ ಇನ್ನೇನಾದರೂ ಫ್ರೈ ಆಗೋದಿದ್ರೆ ಆಗಿಬಿಡುತ್ತೆ. ಇದು ಪೊಂಗಲ್ಗೆ ಒಗ್ಗರಣೆ ಹಾಕೋದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿರೋದು. ಇದು ಪೊಂಗಲ್ ಮತ್ತು ಇದು ಟೊಮೊಟೊ ಗೊಜ್ಜು. ನೋಡಿ, ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ. ಇಷ್ಟ ಇಲ್ಲದೆ ಇರೋರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಗಿಡದ ಹತ್ರ ನೋಡ್ತಾ ಇರೋ ಟೈಮ್ನಲ್ಲಿ ಈ ಥರ ಹುಳು ಕಾಣಿಸ್ತು. ಇದನ್ನು ನಾವು ಟ್ರೈನ್ ಹುಳು ಅಥವಾ ರೈಲ್ ಹುಳು ಅಂತ ಹೇಳ್ತೀವಿ. ನೋಡಿ ಹೇಗಿದೆ. ಹಾಗೆ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಯಾರು ಅಂದರೆ ಇವರೇ. ಇದು ನನ್ನ ತಂಗಿ ಮಕ್ಕಳು ಇಬ್ಬರಿದ್ದಾರೆ. ಮಗಳ ಹೆಸರು ರಿಯಾ, ಮಗನ ಹೆಸರು ರಿಶಾನ್ ಅಂತ. ರಿಯಾ ಸ್ಕೂಲಿಗೆ ಹೋಗಿದ್ಲು. ನನ್ನ ತಂಗಿ ನಮ್ಮನೆಯಿಂದನೇ ಅವಳ ಸ್ಟ್ಯಾಂಡ್ಗೆ ಹೋಗಿ ಇವಳನ್ನು ಕರ್ಕೊಂಡು ಬಂದಳು. ಕರ್ಕೊಂಡು ಬಂದ ತಕ್ಷಣ ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಇಲ್ಲಿ, ನನಗೆ ಬೇಜಾರಾಗತ್ತೆ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಸ್ಕೂಲಲ್ಲಿ ಏನೇನು ನಡೀತು ಎಲ್ಲವನ್ನು ಸ್ವಲ್ಪ ವಿವರಿಸ್ತಾ ಇದ್ಲು. ಮತ್ತು ಅವಳಿಗೊಂದು ಹಲ್ಲು ಬಿದ್ದು ಹೋಗಿತ್ತು, ಅದನ್ನು ನನಗೆ ತೋರಿಸ್ತಾ ಇದ್ದಾಳೆ. ಅದು ಅವಳಿಗೆ ಪ್ರೀತಿ ಹಲ್ಲಂತೆ, ಚಿನ್ನದ ಹಲ್ಲಂತೆ ಅವಳಿಗೆ. ಅದಕ್ಕೆ ಹಲ್ಲಂದರೆ ತುಂಬ ಇಷ್ಟ ನನಗೆ ಅಂತ ತೋರಿಸ್ತಾ ಇದ್ದಾಳೆ ಬಿದ್ದೋಗಿರೋ ಹಲ್ಲನ್ನು. ಹಾಗೆ ಒಂದೆರಡು ಕಡೆ ಒಂದು ಡಾಟಲ್ಲಿ ಗಾಯ ಆಗಿತ್ತು, ಅದನ್ನು ಸಹ ತೋರಿಸ್ತಾ ಇದ್ದಾಳೆ. ಮತ್ತು ಅವಳಿಗೆ ಕೈಗೆ ಮ್ಯಾಮ್ ಸ್ಟಾರ್ ಹಾಕಿದ್ರು, ಅದನ್ನು ಸಹ ಖುಷಿಯಿಂದ ತೋರಿಸ್ಕೊಳ್ತಾ ಇದ್ದಾಳೆ ಎಲ್ರಿಗೂ. ಈಗ ರಿಶಾನ್ ಅಂದರೆ ರಿಯನ್ ತಮ್ಮ ನಮ್ಮ ಗಿಡದಲ್ಲಿ ಆ ಹೂ ಮೇಲ್ಗಡೆ ಒಂದು ಹೂ ಬಿಟ್ಟಿದೆ, ಅದನ್ನು ಕಿತ್ಕೊ ಅಂತ ಹೇಳಿದೆ. ಅದಕ್ಕೆ ಅವನಿಗೆ ಅದು ಎಟಕಲ್ಲ ಅಲ್ಲ, ಸೊ ಜಂಪ್ ಮಾಡಿ ಮಾಡಿ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಎಲ್ಲಿ ಎಟ್ಕತ್ತೆ ಅದನ್ನು ಮಾತ್ರ ಟಚ್ ಮಾಡ್ಕೊಳ್ತಾ ಇದ್ದಾನೆ. ಮೇಲ್ಗಡೆ ಎಟಕಿಸ್ತಾ ಇಲ್ಲ ಅಂತ ಹೇಳಿ ನನಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನೇ ಆ ಹೂವನ್ನು ಅವನಿಗೆ ನಾನೇ ಕಿತ್ಕೊಡ್ತಾ ಇದ್ದೀನಿ. ಹಾಗೆ ನಮಗೆ ಮಂಗಳವಾರ ಈವ್ನಿಂಗ್ ರಿಸೆಪ್ಷನ್ ಇತ್ತು, ಸೊ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಇದು ನಾನು, ಪಕ್ಕದಲ್ಲಿ ನನ್ನ ತಂಗಿ ಮಗಳು ಮತ್ತು ಮಗ ಇಬ್ಬರು ಸಹ ನಾನು ಒಂದು ವಿಡಿಯೋ ತೆಗೆಸ್ಕೊಳ್ತಾ ಇದ್ದಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದರು. ರಿಯಾ ಅಂತೂ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ಈಗ ನೋಡಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಅವರಿಗೆ ಒಂಥರ ಖುಷಿ ಆಟ ಆಡೋದಕ್ಕೆ. ಹಾಗೆ ಸ್ವಲ್ಪ ಅವರಿಬ್ಬರನ್ನ ಆ ಕಡೆ ಈ ಕಡೆ ಕಳಿಸ್ಬಿಟ್ಟು ನಾನೊಂದು ಈ ಥರ ನನ್ನ ಮಗಳ ಹತ್ರ ವಿಡಿಯೋ ಮಾಡಿಸ್ಕೊಂಡೆ. ನಾನು ಹೀಗೆ ರೆಡಿಯಾಗಿದ್ದೀನಿ. ಹಾಗೆ ಎಲ್ಲರೂ ನಮ್ಮ ಕಾರ್ನಲ್ಲಿ
ಫಂಕ್ಷನ್ಗೆ ಹೊರಟಾಯಿತು. ನನ್ನ ಮಗಳು ಡ್ರೈವಿಂಗ್ ಮಾಡ್ತಾ ಇದ್ದಾಳೆ. ಅಲ್ಲೇ ಹತ್ತಿರ ಚೌಲ್ಟ್ರಿ ಇದ್ದಿದ್ದರಿಂದ ನನ್ನ ಮಗಳು ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮ ಮೈಸೂರಿನಲ್ಲಿ ಬಂದಂತಮ್ಮ ಕಾಳಮ್ಮ ಅಂತ ಚೌಲ್ಟ್ರಿ ಇದೆ. ಅಲ್ಲೇ ಮದುವೆ ರಿಸೆಪ್ಷನ್ ಇದ್ದಿದ್ದು. ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.